ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಮಹಾಶಿವರಾತ್ರಿ ಹಬ್ಬಕ್ಕೆ ಮಾಡುವಂಥ ಶೇಂಗಾ ಹುರ್ಗಡ್ಲೆ ತಂಬಿಟ್ಟನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಮಹಾಶಿವರಾತ್ರಿಗೆ ನೀವು ಸಹ ಈ ತಂಬಿಟ್ಟನ್ನು ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಮಾಡೋದಕ್ಕೂ ಕೂಡ ತುಂಬ ಸುಲಭ. ಇದು ಕಷ್ಟ ಅಂದ್ಕೊಳ್ತಾರೆ ತಂಬಿಟ್ಟು ಅಂದಿದ ತಕ್ಷಣ, ಬಟ್ ತುಂಬ ಸಿಂಪಲ್. ಇದು ಮನೆಯಲ್ಲಿರುವಂಥ ಶೇಂಗಾ, ಹುರ್ಗಡ್ಲೆ, ಬೆಲ್ಲ, ಕಾಯಿ, ಬರೀ ಸಣ್ಣ ಪುಟ್ಟ ಇಂಗ್ರೀಡಿಯೆಂಟ್ಸಲ್ಲಿ ತುಂಬಾ ರುಚಿಯಾಗಿರುವಂತಹ ತಂಬಿಟ್ಟು ರೆಡಿ ಆಗಿಬಿಡುತ್ತೆ. ಮೊದಲಿಗೆ ಒಂದು ಪ್ಯಾನ್ನ ಬಿಸಿ ಮಾಡಿಕೊಂಡು ಇದಕ್ಕೆ ನಾನು 1 ಕಪ್ನಷ್ಟು ಶೇಂಗಾನ ಹಾಕ್ಕೊಂಡಿದ್ದೀನಿ. ಶೇಂಗಾನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು, ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಹಸಿ ಇತ್ತು ಅಂದರೆ ತಂಬಿಟ್ಟು ಚೆನ್ನಾಗಾಗೋದಿಲ್ಲ. ಅದಕ್ಕಾಗಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಸಿಪ್ಪೆ ಬಿಡುತ್ತೆ ಅಲ್ಲಿವರೆಗೂ ಇದನ್ನು ರೋಸ್ಟ್ ಮಾಡಿಕೊಂಡು ತೆಗೆದಿಟ್ಕೊಳ್ಳಿ. ನಂತರ ಈ ಕಾದಿರುವಂತಹ ಬಾಣಲೆಗೆ ನಾನಿಲ್ಲಿ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. ಎಳ್ಳು ಹಾಕ್ಕೊಳ್ಳಿ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಕಾದಿರೋ ಬಾಣಲೆ ಆಗಿರೋದ್ರಿಂದ ಬೇಗನೆ ಹುರಿದೋಗ್ಬಿಡುತ್ತೆ. ಸೊ ಬೇಗನೆ ಇದನ್ನು ಒಂದು ಸ್ವಲ್ಪ ಹುರ್ಕೊಂಡು ಕಲರ್ ಚೇಂಜ್ ಆಗ್ತಿದೆ ಅನ್ನೋ ಟೈಮ್ನಲ್ಲಿ ಇದನ್ನು ಸಹ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ. ನಂತರ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಹುರ್ಗಡ್ಲೆ ತಗೊಂಡಿದ್ದೀನಿ. ಇದನ್ನು ಹುರ್ಕೊಳ್ಳೋದು ಅದೆಲ್ಲ ಏನು ಬೇಡ, ಡೈರೆಕ್ಟಾಗಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ನಾನು ಒಂದು 3ರಿಂದ 4 ಏಲಕ್ಕಿನ ಹಾಕ್ಕೊತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ, ಅದಕ್ಕಾಗಿ ಇದನ್ನು ಹಾಕ್ಕೊಂಡು ತುಂಬ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಒಂಥರ ಪುಡಿ ಗಂಟಂಗೆಲ್ಲ ಇರಬಾರ್ದು, ಗಂಧ ಥರ ಫೈನ್ ಪೌಡರ್ ಆಗಿ ಇದನ್ನು ನಾವು ಮಾಡ್ಕೊಂಡು ಎತ್ತಿಟ್ಕೊಳ್ಬೇಕು. ನಂತರ ಅದೇ ಮಿಕ್ಸಿ ಜಾರ್ಗೆ ನಾನು ಈಗೇನು ಹುರ್ಕೊಂಡಿದ್ವಲ್ಲ ಶೇಂಗಾ, ಅದರ ಸಿಪ್ಪೆನ ತೆಗೆದುಬಿಟ್ಟು ಇದಕ್ಕೆ ನಾನು ಹಾಕ್ಕೊತಾ ಇದ್ದೀನಿ. ಇದನ್ನು ಮಾತ್ರ ಪೂರ್ತಿ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ಅಂತೆಲ್ಲ ಏನಿಲ್ಲ, ಜಸ್ಟ್ ತರಿಯಾಗಿ ಇರೋ ರೀತಿ ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಂತರ ಒಂದು ಬಾಣಲೆಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ನಾನು 1 ಕಪ್ನಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ. 1 ಕಪ್ ಬೆಲ್ಲಕ್ಕೆ ಬರೀ 1/4ರಿಂದ ಕಡಿಮೆ ಅಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬೆಲ್ಲನ ಕರಗಿಸ್ಕೊಳ್ಬೇಕು. ಬೆಲ್ಲ ಎಲ್ಲ ಕರಗಿದ ತಕ್ಷಣ ನೀರು ಕಡಿಮೆ ಇರೋದ್ರಿಂದ ಬೇಗನೆ ಒಂದೇಳೆ ಪಾಕ ಥರ ಬರ್ಲಿಕ್ಕೆ ಶುರುವಾಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಕೈಯನ್ನು 2 ಕೈ ಅಂಟಿಸಿದ್ರೆ ಒಂದು ಸ್ಟಿಂಗ್ ಬಂದು ಕಟ್ಟಾಗ್ತಿದೆ. ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಕರೆಕ್ಟಾಗಿರುತ್ತೆ ಇದು. ಇಲ್ಲಿವರೆಗೂ ಇದನ್ನು ನೀಟಾಗಿ ಪಾಕ ತಗೊಂಡಾದ ನಂತರ ಇದನ್ನು ಎಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾವೇನು ಈ ಹುರ್ಗಡ್ಲೆನ ಪೌಡರ್ ಮಾಡ್ಕೊಂಡ್ವಲ್ವ ಅದನ್ನು ಹಾಕ್ಕೊಂಡು, ನಂತರ ಇದಕ್ಕೆ ಶೇಂಗಾ ಹಾಕ್ಕೊಂಡು, ಅದರ ನಂತರ ಹುರ್ಕೊಂಡಿರುವಂಥ ಎಳ್ಳು ಹಾಕ್ಕೊಂಡು, ನಂತರ ಇದಕ್ಕೆ ನಾನು 1 ಕಪ್ನಷ್ಟು 3/4 ಕಪ್ನಷ್ಟು ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಒಂದ್ಸಲ ಇದನ್ನು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಆದ ನಂತರ ಇದಕ್ಕೆ ನಾವು ಈಗೇನು ಬೆಲ್ಲದ ಪಾಕನ ಮಾಡ್ಕೊಂಡಿದ್ವಲ್ವ ಅದನ್ನು ಸೋಸ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಈ ಉಂಡೆ ಮಾತ್ರ ಬಿಸಿ ಇರುವಾಗಲೇ ಕಟ್ಬಿಡಬೇಕು, ಇಲ್ಲ ಅಂದರೆ ಉಂಡೆ ಕಟ್ಟೋದಕ್ಕೆ ಬರೋದೇ ಇಲ್ಲ ಇದು. ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಒಂದು ಸ್ವಲ್ಪ ಸೌಟಲ್ಲಿ ಬಿಸಿ ಇರೋದ್ರಿಂದ ಸೌಟಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಯನ್ನು ಬಳಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಇದ್ದಾಗಲೇ ಇದನ್ನು ಲಾಸ್ಟಲ್ಲಿ ಚೆನ್ನಾಗಿ ಉಂಡೆ ಕಟ್ಕೊಂಡ್ಬಿಟ್ರೆ ತುಂಬಾ ರುಚಿಯಾಗಿರುವಂಥ ತಂಬಿಟ್ಟು ರೆಡಿ ಆಗಿಬಿಡತ್ತೆ. ಬರೀ ಹುರ್ಗಡ್ಲೆನಲ್ಲೂ ಮಾಡ್ಕೊತಾರೆ. ಈ ರೀತಿ ಶೇಂಗಾನ ತರಿಯಾಗಿ ರುಬ್ಕೊಂಡು ಒಂದ್ಸಲ ಮಾಡಿ ನೋಡಿ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಬಿಸಿ ಇದ್ದಾಗಲೇ ನಾವು ಉಂಡೆ ಕಟ್ಕೊಂಡು ಬಿಡಬೇಕು. ಒಂದು ಸ್ವಲ್ಪ ಬಿಸಿ ಆರಿಬಿಡ್ತು ಅಂದ್ರೂ ಉಂಡೆ ಕಟ್ಟೋದಕ್ಕೆ ಆಗೋದೇ ಇಲ್ಲ. ಸೊ ಇಲ್ಲಿ ನೋಡಿ, ಬಿಸಿ ಇರುವಾಗಲೇ ಉಂಡೆ ಕಟ್ಟಿಟ್ಕೊಂಡು ಎತ್ತಿಟ್ಕೊಂಡ್ಬಿಟ್ರೆ ತುಂಬಾ ರುಚಿಯಾಗಿರುವಂತಹ ತಂಬಿಟ್ಟು ರೆಡಿ ಆಗಿಬಿಡುತ್ತೆ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.